ಹಾಯ್ ಹಲೋ ನಮಸ್ಕಾರ. ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗಲ್ಲ. ಇವತ್ತು ನಾವು ಬುಲೆಟ್ ಟ್ರೈನ್ನ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ. ಕ್ಯೋಟೋಯಿಂದ ಟೋಕಿಯೋಗೆ ವಾಪಸ್ ಹೋಗ್ತಾಯಿದ್ವಿ. ಟೋಕಿಯೋಲ್ಲಿ 4 ದಿನ ಇದ್ವಿ. ಸೊ ಸಖತ್ ಮಜಾ ಇದೆ. ಬುಲೆಟ್ ಟ್ರೈನಲ್ಲಿ ಇದ್ವಿ. ಸೊ ಸಿಕ್ಕಾಪಟ್ಟೆ ಸ್ಪೀಡ್ ಅದ. ನಮಗೆ ಸ್ಪೀಡ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಆ ಸ್ಪೀಡ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ. ಸ್ಮೂತಾಗಿ ಹೋಗ್ತಾಯಿದೆ. ಸೊ ಈಗ ನಾವು ಬುಲೆಟ್ ಟ್ರೈನಲ್ಲಿದ್ದೀವಿ. ಈ ಬುಲೆಟ್ ಟ್ರೈನಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇರೋ ಟೈಮಲ್ಲೇ ನಮಗೆ ಕ್ಯೋಟೋಯಿಂದ ಟೋಕಿಯೋವರೆಗೂ ವಿ ವಿಲ್ ಗೆಟ್ ನಮಗೆ ಮೌಂಟ್ ಫ್ಯೂಜಿ ಸಿಗುತ್ತೆ ನೋಡೋಕ್ಕೆ. ಸಖತ್ತಾಗಿದೆ. ಸೊ ಮೌಂಟ್ ಫ್ಯೂಜಿ ನಾವು ಸ್ಟಾಪ್ ಕೊಡಲಿಲ್ಲ. ಸೊ ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿ ಬುಲೆಟ್ ಟ್ರೈನ್. ಅದು ಎಷ್ಟು ಕ್ವೈಟಾಗಿದೆ ಅಂದರೆ ಜಾಗ ಸಿಕ್ಕಾಪಟ್ಟೆ ಸೈಲೆಂಟು. ಇಷ್ಟು ಜನ, ಟ್ರೈನ್ ಫುಲ್ಲು ರಶ್ ಇದೆ. ಆದರೂ ಯಾರೂ ಜೋರಾಗಿ ಮಾತಾಡ್ತಾಯಿಲ್ಲ. ಅದಕ್ಕೆ ನಾನು ತುಂಬ ನಿಶಬ್ದವಾಗಿ ಸೈಲೆಂಟಾಗಿ ಲೋವರ್ ಪಿಚ್ಚಲ್ಲಿ ಮಾತಾಡ್ತಾಯಿದ್ದೀನಿ. ಈಗ ಸ್ಪೀಡ್ ಟೆಸ್ಟ್ ನೋಡೋಣ ಎಷ್ಟು ಯಾವ ಸ್ಪೀಡಲ್ಲಿದೆ ಅಂತ. ಓಕೆ, ಸೊ ಟ್ರೈನು ಇವಾಗ 280 ಪಾಸು 83, 84, 85 ಈ ಸ್ಪೀಡಲ್ಲಿ ಟ್ರೈನ್ ಹೋಗ್ತಾಯಿದೆ. ಸೂಪರ್. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಕ್ಯೋಟೋದ ಟೋಕಿಯೋಗೆ ಬರ್ತಾಯಿದ್ವಿ. ಟೋಕಿಯೋಗೆ ಬಂದ್ವಿ. ಸೊ ನನ್ನ ಸ್ಪಾನ್ಸರ್ಸ್ K53 ಕ್ಲಾತಿಂಗ್ಸ್. ಸೊ ಬುಲೆಟ್ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ ಇವತ್ತು. ಸೊ ತುಂಬ ಅದ್ಭುತವಾಗಿತ್ತು. ಅದು ಅದ್ಭುತವಾಗಿದೆ. ನೋಡಿ ಬುಲೆಟ್ ಟ್ರೈನ್ ಹೇಗಿದೆ ಅಂತ. ದಿಸ್ ಇಸ್ ಬುಲೆಟ್ ಟ್ರೈನ್. ಸರಿ ಸುಮಾರು ಒಂದು ಆಲ್ಮೋಸ್ಟ್ 300 km/h ಸ್ಪೀಡಿಗೆ ಹೋಗುತ್ತೆ. ಇದು ಬುಲೆಟ್ ಟ್ರೈನ್ ನೋಡಿ. ಇಲ್ಲೊಂದಿದೆ. ಸೊ ಒಂದು ಡಾಲ್ಫಿನ್ ಮುಖದ ಆಕಾರದಲ್ಲಿದೆ ಇದು ಟ್ರೈನ್. ಇದು ಬ್ಯೂಟಿಫುಲ್. ಯಾವ ಸ್ಪೀಡ್ ಅಂದರೆ 300 ಸ್ಪೀಡು ಸಕ್ಕತ್ತಾಗಿರುತ್ತೆ ನೋಡಿ. ಇಲ್ಲಿ ನಮ್ಮ ಈಗ ಬುಲೆಟ್ ಟ್ರೈನು ಸೂಪರಾಗಿ ಹೋಗ್ತದೆ. ಈಗ ದಟ್ ವಾಸ್ ಬುಲೆಟ್ ಟ್ರೈನ್. ಹೇಗಿತ್ತು? ಸೂಪರ್. ಇಲ್ಲಿ ಎಷ್ಟು ಹೆಲ್ಪ್ಫುಲ್ ಜನ ಅಂದರೆ ಒಂದು ಈಸಿಲಿ ಒಂದು ಸುಮ್ಮನೆ ಏನೋ ಒಂದು ಏನು ಕೇಳಿದ್ವಿ ಅಂದರು ಕರೆಕ್ಟಾಗಿ ಬಂದು ಅದನ್ನು ನೀಟಾಗಿ ಇನ್ಫಾರ್ಮೇಷನ್ ಹೇಳ್ತಾರೆ. ಎಲ್ಲಿ ಹೋಗ್ಬೇಕು ಏನು ಇರುತ್ತೆ ಅಂತ. ಯಾರು ಜಪನೀಸರ ಯಾರು ಕೇಳಿದ್ರು ಪೊಲೈಟಾಗಿ ಖುಷಿಯಿಂದ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು. ನೋಡಿ ದಟ್ ಈಸ್ ಜನ ಹಿಂಗೆ ಅಷ್ಟು ಹಂಬಲ್ ಪೊಲೈಟ್ ಏನಾದರೂ ಅಲ್ಲ. ಅದಕ್ಕೆ ಕೆಲವು ಸಲ ಓಲ್ಡ್ ಸ್ಕೂಲ್ದು ಮ್ಯಾಪ್ ಇನ್ನು ಕಮ್ಸ್ ಇನ್ ಹ್ಯಾಂಡಿ ಅಂತಾರೆ. ಯೂಸ್ ಮಾಡೋಣ. ಎಸ್, ನಾಟ್ ಆಲ್ವೇಸ್ ಮೊಬೈಲ್. ಇಲ್ಲ ಅಷ್ಟೇ, ಕ್ಯಾಶು ಅಷ್ಟೇ. ಜಾಸ್ತಿ ಕ್ಯಾಶ್ ಯೂಸ್ ಮಾಡ್ತಾರೆ. ಫೋನ್ಪೇ, ಗೂಗಲ್ ಪೇ ಎಲ್ಲ ಇಲ್ಲ, ತುಂಬ ಕಮ್ಮಿ. ಇಲ್ಲಿ ನೋಡಿ, ಇದು 3D ಇಮೇಜು ಬೆಕ್ಕದು ಹೇಗಿದೆ ಅಂತ ಸಕಲಾಗಿದೆ. ಸೊ ನಿಜವಾಗ್ಲೂ ಒಂದು ಬೆಕ್ಕಿ ಆಚೆ ಬರೋ ಥರ ಇದೆ 3D ಇಮೇಜ್. ಸಿಕ್ಕಾಪಟ್ಟೆ ಫೇಮಸ್ಸು ಶಿಬುಯ ಅಂತ ಆ ಜಾಗದಿರೋದಂತ. ಸಾಕಾಗಿದೆ. ಇದು ಶಿಬುಯ ಕ್ರಾಸಿಂಗ್ ಅಂತ ಇಡೀ ಪ್ರಪಂಚದಲ್ಲಿ ಟೋಕಿಯೋದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. 2 ನಿಮಿಷಕ್ಕೆ 1000ದಿಂದ 2500 ಜನ ದಾಟ್ತಾರೆ ಇಲ್ಲಿ ರೋಡ್ನ. ನೋಡಿದ್ದು ಆದರೆ ಇವತ್ತು ನಾವು 10 ಗಂಟೆ ನೈಟಲ್ಲಿದ್ದೀವಿ. ಸೊ ಲೆಟ್ಸ್ ಸಿ. ನಮ್ಮ ಶೋಧನ್ ಅವರು ಜೊತೆಗೆ ಬರ್ತಾ ಇದ್ದಾರೆ ಶಿಬುಯ ಕ್ರಾಸಿಂಗಲ್ಲೇ. ಹಾಯ್ ಶೋಧನ್, ಗೊತ್ತಿತ್ತಾ ಇದು? ಈ ಕಡೆ ಬನ್ನಿ. 1 ನಿಮಿಷಕ್ಕೆ ಅರೌಂಡ್ 1000ದಿಂದ 2500 ಜನ 2 ನಿಮಿಷದಲ್ಲೇ ಕ್ರಾಸ್ ಮಾಡ್ತಾರೆ. ಈಗ ರಾತ್ರಿ ಸಮಯ 10 ಗಂಟೆ, ಸ್ಟಿಲ್ ಜನ ಬಿಡ್ತಾ ಇದ್ದಾರೆ. ನೋಡಿ ಹೇಗಿದೆ ಜಾಗ.
ಕೆಲವರು ಕ್ರಾಸ್ ಮಾಡದೆ ರೋಡ್ ನಿಂತ್ಕೊಂಡಿರೋದು ನೋಡಿದೆ. ಕೆಲವರು ರೋಡ್ ಕ್ರಾಸ್ ಮಾಡ್ದಿರೋ ಹಂಗೆ ನಿಂತ್ಕೊಂಡು ವಿಡಿಯೋ ತೆಗಿರೋದು ನೋಡಿದೆ. ಇದು ಫೇಮಸ್, ಇದು ಒಂಥರ ವಿಡಿಯೋಗ್ರಫಿ ಫೋಟೋಗ್ರಫಿ ಸ್ಪಾಟ್ ಈ ಶಿಬುಯಾ ಕ್ರಾಸಿಂಗು. ಏನಂತೀರಾ? ಲೈಕ್ ಫೇಮಸ್ ಸ್ಟ್ಯಾಚ್ಯೂ ಇದೆ. ಏನದ ಹೆಸರು? ಹಿಚ್ಕೋ. ಹಿಚ್ಕೋ ಇದೆ ಬಾಕ್ಸ್ ನೋಡಿ. ನೋಡಿಲಿ, ಹಿಚಿಕೋ ನಾಯಿ ಇದು ಶಿಬುಯಾದಲ್ಲಿರುವಂಥದ್ದು. 1923ರಿಂದ 1935ವರೆಗೂ ನಾಯಿ ಇತ್ತು. ಎಷ್ಟು ಲಾಯಲ್ ನಾಯಿ ಅಂತಂದರೆ, ಇದು ಅವರ ಓನರ್ಗೋಸ್ಕರ ಲೆಕ್ಚರ್ ಒಬ್ಬರು ಇದ್ರು, ಓನರ್ ಪ್ರೊಫೆಸರು. ಅವ್ರಿಗೆ ರೈಲ್ವೆ ಸ್ಟೇಷನ್ವರೆಗೂ ಅದು ಡ್ರಾಪ್ ಮಾಡಿ ಬರ್ತಾಯಿದ್ದು ಸ್ಟೇಷನ್ವರೆಗೂ. ಒಂದಿನ ಪ್ರೊಫೆಸರ್, ಆ ನಾಯಿ ಓನರು ತೀರ್ಕೊಂಡಾಗ ಅವ್ರಿಗೋಸ್ಕರ ಪ್ರತಿ 10-15 ವರ್ಷ ಪ್ರತಿದಿನ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಬರ್ತಾಯಿತ್ತು. ಆ ನಿಯತ್ತಿಗೋಸ್ಕರ ಇವತ್ತು ಇಲ್ಲಿ ಇದ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಹಿಚ್ಕೋದು. ಬ್ಯೂಟಿಫುಲ್. ನಾಯಿ ಅಂದರೆ ನಿಯತ್ತು. ನಮ್ಮ ಹಿಚ್ಕೋ ಫೇಮಸ್ ಕ್ರಾಸಿಂಗ್ ನೋಡಿ, ಹಿಂಗೆ ಎಷ್ಟು ಇದ್ರ ಹಿಂದುಗಡೆನೇ ಅದು ಇರೋದು. ನೋಡಿ ಇಲ್ಲಿ ಎಷ್ಟು ಜನ ಕ್ರಾಸ್ ಮಾಡ್ತಾರೆ ಅಂದರೆ ಬ್ಯೂಟಿಫುಲ್. ಇದು ಒಂಥರ ಲೆಜೆಂಡ್ರಿ ಕ್ರಾಸಿಂಗ್. ಈ ರೋಡ್ ಇದೆಯಲ್ಲ, ಇದೊಂಥರ ಲೆಜೆಂಡ್ರಿ ಕ್ರಾಸಿಂಗ್ ರೋಡ್. ಇದು ಸಾವಿರಾರು ಜನ 2 ನಿಮಿಷದಲ್ಲಿ ಕ್ರಾಸ್ ಮಾಡ್ತಾರೆ. ಸೊ ಪ್ರೊಫೆಸರ್ ರೈಲ್ವೆ ಸ್ಟೇಷನಲ್ಲೇ ದಿನ ಕಾಲೇಜಿಗೆ ಹೋಗಿ ಬರ್ತಾಯಿದ್ರು. ಸೊ ಆ ರೈಲ್ವೆ ಸ್ಟೇಷನ್, ಇದೇ ರೈಲ್ವೆ ಸ್ಟೇಷನು, ಇಲ್ಲೇ ನಾಯಿ ಕಾಯ್ತಾ ಇದ್ದಿದ್ದು. ಸೊ ಹಾಗಾಗಿ ಶಿಬುಚಿಕಾ ಅಂತ ಹೆಸರಿದೆ ಆ ರೈಲ್ವೆ ಸ್ಟೇಷನ್ಗೆ. ಹಿಚಿಕೋ ನಾಯಿದು ಒಂದು ಸಿಂಬಲ್ ಹಾಕಿದ್ದಾರೆ ನೋಡಿ, ಇಟ್ಸ್ ಬ್ಯೂಟಿಫುಲ್. ಅದರದ್ದು ನೆನಪಿಗಾಗಿ ಒಂದು ಜಾಗ ಇದು ಇಲ್ಲೇ, ಇದೇ ರೈಲ್ವೆ ಸ್ಟೇಷನು 100 ವರ್ಷಗಳ ಹಿಂದೆ. ಇವತ್ತು ನಾವು ಗಿಂಜಾ ಅಂತ ಒಂದು ನಗರಕ್ಕೆ ಬಂದಿದ್ದೀವಿ. ಇದು ಟೋಕಿಯೋದಲ್ಲಿರುವಂಥ ಒಂದು ಊರು ಗಿಂಜಾ ಅಂತ. ಇದು ಶಾಪಿಂಗ್ ಹಬ್ನ ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಇವರು. ಸ್ಪಾನ್ಸರ್ಸ್ K53 ಕ್ಲಾತಿಂಗ್ಸ್, ಜಿಮ್ ಕ್ಲಾತ್ಸು, ಎಲ್ಲ ಕ್ಲಾತಿಂಗ್ಸು ಸೂಪರಾಗಿರುತ್ತೆ, ಟ್ರೈ ಮಾಡಿ. ಓಕೆ, ಇವತ್ತು ಗಿಂಜಾ ನಗರದಲ್ಲಿದ್ದೀವಿ. ಶಾಪಿಂಗ್ ಹಬ್, ಟೋಕಿಯೋದಲ್ಲಿರುವಂಥ ಒಂದು ಅಮೇಝಿಂಗ್ ಶಾಪಿಂಗ್ ಹಬ್ಬು. ಸೊ ನೋಡಿ ಹೆಂಗಿದೆ, ಬ್ಯೂಟಿಫುಲ್ ಆಗಿದೆ. ಓಕೆ, ಇಲ್ಲಿ ನೋಡಿ, ಇದು ಕೋಬಾನ್ ಅಂತಂದರೆ ನೋಡಿ, ಕಾಣಿಸ್ತಿದ್ಯಾ? ಈ ಕೋಬಾನ್ ನಾನು ಹಿಂದೆ ಇರೋದು, ಅದು ಒಂಥರ ಪೊಲೀಸ್ ಸ್ಟೇಷನ್ ಇದ್ದಂಗೆ. ಪೊಲೀಸ್ ಸ್ಟೇಷನ್ ಅದು ಟೋಕಿಯೋ, ಪ್ರಪಂಚದಲ್ಲಿರುವಂಥ ಟೋಕಿಯೋದಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಏನೇ ನಮ್ಮ ಕಳೆದೋದ್ರೂ ಟೋಕಿಯೋದಲ್ಲೇ 80-90% ಭಾಗ ನಮಗೆ ಅದು ವಾಪಸ್ ಸಿಗುತ್ತೆ. ಸೊ ಇವತ್ತು ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ. ಒನಿಟ್ಸುಕಾ ಶೂಸ್ ಅಂತ ತೊಗೊತಾ ಇದ್ದೀನಿ. ನೋಡಿ, ಇದು ಒನಿಟ್ಸುಕಾ ಶೂಸ್ ನಾನು ಹಾಕ್ಕೊಂಡಿದ್ದೀನಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಶೂಸು, ಸಿಕ್ಕಾಪಟ್ಟೆ ಶಾಪ್ ಇದೆ ಇಲ್ಲಿ. ಇವರು ನೋಡಿದ್ದು ಯೆಲ್ಲೋ ಕಾನ್ಸೆಪ್ಟ್ ಅಂತ, ಒನಿಟ್ಸುಕಾ ಟೈಗರ್. ಇನ್ನೊಂದು ರೆಡ್ ಕಾನ್ಸೆಪ್ಟ್ ಇದೆ. ಒನಿಟ್ಸುಕಾದೊಂದು ಒಳ್ಳೆ ಇತಿಹಾಸ ಇದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವಾಗ ಎಲ್ಲೋ ಕಾನ್ಸೆಪ್ಟ್ ನೋಡಿದ್ವಿ, ಇವಾಗ ನಾವು ರೆಡ್ಗೆ ಹೋಗ್ತಾ ಇದ್ದೀವಿ. ರೆಡ್ ಇದ್ರದ್ದೊಂದು ಇತಿಹಾಸ ಇದೆ. ಒನಿಟ್ಸುಕಾ 1949 ಸ್ಥಾಪನೆ ಆಗುತ್ತೆ. ಇವತ್ತು ಅದಾದಮೇಲೆ ಇದು ಮೆಕ್ಸಿಕೋ 66 ಅನ್ನೋದು ಒಂದು ಎಪಿಕ್ ಬ್ರ್ಯಾಂಡ್ ಅದು. ಆ್ಯಕ್ಚುಲಿ ಯಾಕೆ ಮೆಕ್ಸಿಕೋ 66 ಅಂದರೆ, ಒನಿಟ್ಸುಕಾ ಮೆಕ್ಸಿಕೋದಲ್ಲೇ 66ರಲ್ಲಿ ನಡೆದಿರುವಂಥ ಒಲಿಂಪಿಕ್ಸ್ಗೆ ಅಫಿಷಿಯಲ್ ಶೂಸ್ ಹಾಕ್ತಾರದು ಅವರು. ಆ್ಯಂಡ್ ಅದಾದಮೇಲೆ ಬ್ರೂಸ್ಲಿ ಎಂಟರ್ ದ ಡ್ರ್ಯಾಗನ್ 1976 ಅನಿಸುತ್ತೆ. ಬ್ರೂಸ್ಲಿ ಅದರಲ್ಲಿ ಶೂ ಹಾಕ್ಕೊಂಡಿರ್ತಾರೆ, ಯೆಲ್ಲೋ ಕಲರ್ ಶೂಸು. ಅದು ಅಲ್ಲಿ ಮತ್ತೆ ಫೇಮಸ್ ಆಗುತ್ತೆ. ಅದಾದಮೇಲೆ ಕಿಲ್ ಬಿಲ್ ಅಂತ ಮೂವಿ ಬರುತ್ತೆ, ಅದರಲ್ಲೂ ಫೇಮಸ್ ಆಗುತ್ತೆ. ಸೊ ಇವತ್ತು ನಾವು ರೆಡ್ ಕಾನ್ಸೆಪ್ಟಿಗೆ ಬಂದಿದ್ದೀವಿ. ಬ್ಯೂಟಿಫುಲ್ ನೋಡಿ, ಇಲ್ಲಿ ಇದು ಒನಿಟ್ಸುಕಾ ರೆಡ್ ಕಾನ್ಸೆಪ್ಟ್ ಹೋಲ್ಡ್ ಬಿಲ್ಡಿಂಗ್ ಇದೆ ಇಲ್ಲಿ. ನೈಟ್ ಕ್ಲಬ್ ಕಾನ್ಸೆಪ್ಟೇ ಚೆನ್ನಾಗಿದೆ, ಒಳ್ಳೆ ನೈಟ್ ಕ್ಲಬ್ ಇದ್ದಂಗಿದೆ. ಶೂ ಅಂಗಡಿನೇ ನೋಡಿ, ಸಖತ್ತಾಗಿದೆ.
ಹೇಗಿದೆ ನೋಡಿ ಶೂದು? ಎಷ್ಟಿದೆ ರೇಟ್ ಇದು? ಇದೇನು ಕಾಸ್ಟ್ ಹಾಕಲಿಲ್ಲ. ಲುಕ್ಸ್ ಲೈಕ್ ಎ ಲೇಡೀಸ್ ಶೂಸು. ಸಾಕಾಗಿದೆ. ಸಾರಿ. ಆ ಶೂ ಇದೆಯಲ್ಲ ಮೆಕ್ಸಿಕೋ 66 ಅಂತ. ಮೆಕ್ಸಿಕೋ 66 ಅಂತಂದರೆ ಒಲಿಂಪಿಕ್ಸ್, ಮೆಕ್ಸಿಕೋದಲ್ಲಿ ನಡೆದಂಥ ಒಲಿಂಪಿಕ್ಸಲ್ಲೇ ಆ ಶೂಟ್ ಅದು ನಿಪ್ಪಾನ್ ಮೇಡ್ ಅಂತ. ನಿಪ್ಪಾನ್ ಮೇಡ್ ಅಂದರೆ ಎಕ್ಸ್ಕ್ಲೂಸಿವ್ ಹ್ಯಾಂಡ್ ಮೇಡ್ ಶೂಸ್, ಸ್ವಲ್ಪ ಎಕ್ಸ್ಪೆನ್ಸ್ ಇರುತ್ತೆ. ಅದು ರೆಡ್ ಕಾನ್ಸೆಪ್ಟಲ್ಲಿದೆ, ಎಲ್ಲೋ ಕಾನ್ಸೆಪ್ಟಲ್ಲಿ ಇಲ್ಲ. ನಮಗೆ ಟೋಕನ್ ಕೊಟ್ಟರು 3 ಅವರ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮೀನ್ ವೈಲ್ ನೋಡಿ, ಇದೊಂದು ನಿಸಾನ್ದು ಎಪಿಕ್ ಬಿಲ್ಡಿಂಗ್ ಇದೆ. ಇಲ್ಲಿಗೆ ಹೋಗುವ ಸಕ್. ಆ ನಿಸಾನ್ದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ತುಂಬ ನಾನು ಇಂಟರ್ನೆಟ್ ನೋಡಿದ್ದೀನಿ. ಕಾಫಿ ಕೊಡ್ತಾರಂತೆ ಕಾರ್ ಡಿಸೈನ್. ಲೆಟ್ಸ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ನೋಡಿ ಇಲ್ಲಿ. ಬ್ಯೂಟಿಫುಲ್ ಹೇಗಿದೆ ನೋಡಿ, ಸಾಕಾಗಿದೆ. ಬ್ಯೂಟಿಫುಲ್. ದಿಸ್ ಇಸ್ ಅಮೇಝಿಂಗ್. ಇಲ್ಲೊಂದು ನಿಸಾನೋದು ಎಲೆಕ್ಟ್ರಿಕ್ ಕಾರ್ ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ. This is Nissan, the car, beautiful. So this is Nissan GTR, one of the fastest car idu. Nodi idu. Sorry, 2 ಕೋಟಿ. Sorry, ಇದು 2 ಕೋಟಿ ಮತ್ತು 5 ಲಕ್ಷ ಎನ್ ಅಂದರೆ ಲೆಕ್ಕ ಹಾಕೊಳ್ಳಿ. ಇಂಡಿಯನ್ ಮನಿ ಕನ್ವರ್ಟ್ ಮಾಡ್ಕೊಳ್ಳಿ. ಅಮೇಝಿಂಗ್, ಸಕ್ಕ ಸ್ಪೀಡ್ ಇರುತ್ತೆ. ಬ್ಯೂಟಿಫುಲ್ ನೋಡಿ. ಸೊ ಇದು 500 ಎನ್ ಹತ್ರ ಹಾಕ್ಕೊಡೋಕ್ಕೆ ಇಲ್ಲಿ ಯಾವ ಕಾರ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಫಾರ್, ಐ ಗೋ ಫಾರ್ ದಿಸ್. ಯಾ, ಓಕೆ, ಥ್ಯಾಂಕ್ ಯು. ದಿಸ್ ಇಸ್ ಸೊ ನೋಡಿದ್ದು 500 ಎನ್ನು. ಸೊ ನಿಮಗೆ ಈ ಥರ ಒಂದು ಕಾಫಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಮೈಕ್, ದಿಸ್ ಇಸ್ 50. ಓಕೆ ನೋಡಿ, ದಿಸ್ ಇಸ್ ಮೈ ಕಾರ್. ಸೊ ನೋಡಿ, ಬ್ಯೂಟಿಫುಲ್ ನಿಸಾನ್ ಕಾರ್ದು. ಇಟ್ಸ್ ನೈಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಯಾವ ಊರಿಗೆ ಬರ್ತೀವಿ ನಾವು ಆ ಎಕ್ಸ್ಪೀರಿಯನ್ಸ್ ಮಾಡೋಣ, ಸಖತ್ತಾಗಿರುತ್ತೆ ನೋಡಿ. From Tokyo. Thank you. Japanese knife ತಗೊಂಡೆ ನೋಡಿ. these are all very famous Japan knives, world famous. ನೋಡಿ ಹೇಗಿದೆ ಅಂತ, ಒಂದೊಂದಕ್ಕೂ ಬೆಲೆ ಹಾಕಿದ್ದಾರೆ. keeps going, ಕ್ಯಾಲ್ಕುಲೇಟ್ ಮಾಡಿಕೊಡಿ. but they are handmade, all handmade and everything is okay. Beautiful. ಸೊ ಇವತ್ತೊಂದು 2 ನೈಫ್ ತೊಗೊಂಡೆ. ಯಾವುದು ಅಂತಂದರೆ ಇದೊಂದು ತೊಗೊಂಡೆ, ಇಲ್ಲೊಂದು ತೊಗೊಂಡೆ, ಇದೊಂದು ತೊಗೊಂಡೆ. ಸೊ ಬ್ಯೂಟಿಫುಲ್. ಎನಿವೇಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಶಾಪಿಂಗ್ ಹೋಗೋಣ. ಸೊ ದಿಸ್ ಆಲ್ ಲೆಜೆಂಡ್ರಿ ಮೇಡ್ ಶೂಸ್. ಇದು ಬ್ರೂಸ್ಲಿ ಆಗ್ತಿರೋವಂಥದ್ದು. ಅದು ಡ್ರ್ಯಾಗನ್ ಫಿಲ್ಮಲ್ಲಿ ನೀವು ನೋಡ್ಬೋದು, ಯಾವುದೋ ಕ್ಲಿಪ್ಪಿಂಗ್ಸ್ ಎಲ್ಲ ಸೇಮ್ ಶೂ ಬ್ರೂಸ್ಲಿ ಹಾಕ್ಕೊಂಡಿರ್ತಾರೆ. ಸೊ ದಿಸ್ ಒನ್ ಕೈಂಡ್ ಆಫ್ ಲೆಜೆಂಡ್ರಿ ನಿಪ್ಪಾನ್ ಮೇಡ್, ಅಂದರೆ ಜಪಾನಲ್ಲೇ ಮಾಡಿರುವಂಥ ಹ್ಯಾಂಡ್ ಕ್ರಾಫ್ಟೆಡ್ ಅಲ್ಲ. ದಿಸ್ ಇಸ್ ಈ ಶೂ ಈ ಕಲರ್ ನನ್ನ ಹತ್ರ ಇಲ್ಲ. 7-8 ಇದೆ. ಹಾಯ್, ಎಸ್. ಸೊ ಈ ಕಲರ್ ನನ್ನ ಹತ್ರ ಇಲ್ಲ. ಸೊ ಚೆನ್ನಾಗಿದೆ. ಸೊ ಯೂಶ್ವಲಿ ಈ ಕಲರ್ ನನ್ನ ಹತ್ರ ಇದೆ. ಇದೊಂದಿರಲಿ. ಸೊ ಲೆಟ್ಸ್ ಸಿ. ಸಕ್ಕತ್ತಾಗಿದೆ ಇದು ಶೂಸು ನೋಡಿ. ಸೊ ಹೋಪ್ಫುಲಿ ಇದೊಂದನ್ನ ಪರ್ಚೇಸ್ ಮಾಡೋಣ. ಸಕ್ಕತ್ತಾಗಿದೆ.
ಅಂದರೆ ತುಂಬ ಕಡೆ ನಾನು ಒನಿಟ್ಸುಕ ಫ್ಯಾನ್ ನಾನು ಆ್ಯಕ್ಚುಲಿ. ಮತ್ತು 7-8 ಜೊತೆ ಒನಿಟ್ಸುಕ ಇದೆ, ಯೆಲ್ಲೋ ಕಲರು, ವೈಟು, ಬ್ಲೂ ಈ ಥರ ಎಲ್ಲ ಇದೆ. ಸಿಂಗಪುರ್ಗೆ ಹೋದಾಗ ಒಂದು ಗ್ರೀನ್ ಕಲರ್ ಒಂದು ತೊಗೊಂಡಿದ್ದೆ, ಒಂದು ಬ್ರೌನ್ ತೊಗೊಂಡಿದ್ದೆ. ಸೊ ಇದು ಒಂದು ತೊಗೊಬೇಕು ಅಂತಿದ್ದೆ. ಸೊ ಫೈನಲಿ ಐ ಮೀನ್ ಜಪಾನ್, ಎಲ್ಲಿ ದಿ ಪ್ಲೇಸ್ ವೇರ್ ಒನಿಟ್ಸುಕ ವಾಸ್ ಬಾರ್ನ್. ಒನಿಟ್ಸುಕ ಹುಟ್ಟಿದ್ದೆ ಈ ಊರಲ್ಲೇ. ಸೊ ಗುಡ್. ಸೊ ಇಷ್ಟು ದೂರ ಬಂದಿದ್ದೀನಿ, ಅಟ್ಲೀಸ್ಟ್ ಒಂದು ನೆನಪಿಗೆ ಒಂದು 3-4 ಜೊತೆ ಶೂ ಅದು ಹೋಗೋಣ ಬೆಂಗಳೂರಿಗೆ. ಫೈನಲಿ ಈ 2 ತೊಗೊಂಡೆ ನೋಡ್ದಂಗೆ. ಸೊ ನಮಗೆ 5% ಡಿಸ್ಕೌಂಟು, ಅದ್ರ ಮೇಲೆ 10% ಟ್ಯಾಕ್ಸ್ ಫ್ರೀ ಬರುತ್ತೆ. ಟೋಟಲಿ 15% ಡಿಸ್ಕೌಂಟ್ ಬರುತ್ತೆ ಜಪಾನಲ್ಲಾದರೆ. ಇಂಡಿಯಾ ಆನ್ಲೈನಲ್ಲಿ ತೊಗೋಬೇಕಂದ್ರೆ ಇಟ್ಸ್ ಕ್ವೈಟ್ ಲಿಟಲ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ನಾವು ಹೋಗಿದ್ದು ಮೆಕ್ಸಿಕೋ 66 ಅಲ್ಲಿ ಆ ಗ್ರೌಂಡ್ ಫ್ಲೋರ್ ಒಳಗೆ. ಅಲ್ಲಿ ಯೂಶ್ವಲಿ ಸ್ಪೆಷಲ್ ಮೆಕ್ಸಿಕೋ 66 ಶೂಸ್ ಮಾತ್ರ ಸಿಗುತ್ತೆ. ಒನಿಟ್ಸುಕ ಅದು ನಿಪಾನ್ ಮೇಡು. ಅಲ್ಲಿ ಪರ್ಟಿಕ್ಯುಲರಾಗಿ ಲಿಮಿಟೆಡ್ ಜನ ಬಿಡ್ತಾರೆ. ಸೊ ನಾನು ಆಲ್ಮೋಸ್ಟ್ ಒಂದು 3 ಅವರ್ಸ್ ವೆಯ್ಟ್ ಮಾಡಿ ಆಮೇಲೆ ಸುತ್ತಾಡಿಕೊಂಡು ಗಿಂಜಾ, ಟೋಕಿಯೋದಲ್ಲಿರೋ ಗಿಂಜಾನೆಲ್ಲ ಸುತ್ತಾಡಿಕೊಂಡು ಶಾಪಿಂಗ್ ಸೆಂಟರ್ಸ್ ಎಲ್ಲ, ಆಮೇಲೆ ಅವರೊಂದು ಟೈಮ್ ಕೊಡ್ತಾರೆ, ಅದನ್ನು ಚೆಕ್ ಮಾಡ್ತಾ ಇರಬೇಕು. ಟೈಮ್ ಆದ ತಕ್ಷಣ ಐ ಜಸ್ಟ್ ಎಂಟರ್ಡ್. ಸೊ ಈ ಫ್ಲೋರ್ ಏನಿದೆ ಇದು ವಾಕಿನ್, ಯಾರು ಬೇಕಾದರೂ ಇಲ್ಲಿ ಬರ್ಬೋದು. ಇದು ಕೆಳಗಡೆ ಇರೋವಂಥದ್ದು ಮೆಕ್ಸಿಕೋ 66 ಬೇಸ್ಮೆಂಟಿಗೆ ಮಾತ್ರ ಸ್ಪೆಷಲ್ಲಾಗಿ ನಾವು ಹೆಸರು ಕೊಡಬೇಕು. ಕೊಟ್ಟು ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಆದಮೇಲೆ ನಾವು ಅವರು ಚೆಕ್ ಮಾಡಬೇಕು. 3 ಅವರು 4 ಅವರೆಲ್ಲ ವೆಯ್ಟ್ ಮಾಡಬೇಕು. ವೆಯ್ಟ್ ಆದಮೇಲೆ ಎಲ್ಲ ಕಾಲರ್ಸ್, ಅವಾಗ ನಾವು ಹೋಗಬೇಕು. ಸೊ ಚಿಕ್ಕ ಟೋಕಿಯೋದಲ್ಲೇ ಯಾವ ಜಾಗದಲ್ಲಿ ಹೋದ್ರೂ ಎಲ್ಲ ಲಕ್ಸುರಿ ಬ್ರ್ಯಾಂಡ್ ಇರೋದು, ಎಲ್ಲ ಸಖತ್ತು ಶಾಪಿಂಗ್ ಇರೋದು. ಸೊ ಗಿಂಜಾ ಅಂದರೆ ಶಾಪಿಂಗ್ ಸ್ಪೆಷಲಿ ಲಕ್ಸುರಿ ಬ್ರ್ಯಾಂಡ್ ಅಂತಾರೆ. ನಾನು ನೋಡಿದಾಗ ಎಲ್ಲ ಕಡೆಯೂ ಹೀಗೆ ಇದೆ. ಬಟ್ ಎನಿವೇಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್.